ಪುತ್ತೂರು ಉಪ್ಪಿನಂಗಡಿ ರಸ್ತೆಯ ಅಭಿವೃದ್ಧಿಯ ದೃಷ್ಟಿಯಿಂದಾಗಿ ಹಲವು ಹಂತಗಳಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ಕಾಮಗಾರಿ ಅನುಷ್ಠಾನಗೊಳ್ತಾ ಇದೆ. ಅದನ್ನು ಸಹಿಸದ ಬಿಜೆಪಿಯವರು ಸ್ವಯಂ ಘೋಷಿತ ನಾಯಕರು ಪರಿಶೀಲನೆಯ ನಾಟಕ ಮಾಡಿ ಆರೋಪಗಳನ್ನ ಮಾಡ್ತಿದ್ದಾರೆ. ಅವರಿಗೆ ತಾಕತ್ತಿದ್ರೆ ರಸ್ತೆಗೆ ಜಾಗ ಬಿಡದವರನ್ನ ಜಾಗ ಬಿಟ್ಟು ಕೊಡುವಂತೆ ಮಾಡ್ಲಿ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದ್ರು. ಇವರು ಶನಿವಾರ ಕೋಡಿಂಬಾಡಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿ, ಹಾರಡಿ ಬೊಳುವಾರು ಮಧ್ಯೆ ಜನರಿಗೆ ತೊಂದರೆಯಾಗಬಾರದು ಎಂದು ಶೀಘ್ರ ಕಾಮಗಾರಿ ಮುಗಿಸಿಕೊಂಡು ಪ್ರಸ್ತುತ ಲಘು ವಾಹನ ಸಂಚಾರಕ್ಕೆ ಅವಕಾಶವನ್ನ ನೀಡಲಾಗಿದೆ. ಜೊತೆಗೆ ದ್ವಿಪಥ ಇದ್ದ ರಸ್ತೆಯು ನಮ್ಮ ಪ್ರಯತ್ನದ ಫಲವಾಗಿಯೇ ಚತುಷ್ಪಥಗೊಂಡಿದ್ದು 10 ಇಂಚು ದಪ್ಪದಲ್ಲಿ ಕಾಂಕ್ರೀಟ್ ಹಾಕಲಾಗ್ತಾ ಇದೆ. ಬಿಜೆಪಿ ಅವಧಿಯಲ್ಲಿ ನಡೆದ ಡಾಮಾರು ರಸ್ತೆಗಳು ಈಗ ಎದ್ದು ಹೋಗ್ತಾ ಇದ್ದು ಎಲ್ಲವನ್ನ ಜನ ಗಮನಿಸ್ತಿದ್ದಾರೆ. ಕೋಟಿ ಅನುದಾನ ತಂದು ರಸ್ತೆ ಕಾಂಕ್ರೀಟ್ ಮಾಡಿದವರಿಗೆ ಬದಿಗೆ ಮಣ್ಣು ಹಾಕುವುದಕ್ಕೆ ಗೊತ್ತಿಲ್ವೇ? ಇವರು ಹೇಳಿ ಹಾಕ್ಬೇಕೆ ಎಂದು ಪ್ರಶ್ನಿಸಿದ್ರು. ಇನ್ನು ಯಾರಾದ್ರೂ ರಸ್ತೆ ಕಾಮಗಾರಿಗಳಿಗೆ ಸಂಬಂಧಿಸಿ ವಿರೋಧಿಗಳ ಜೊತೆ ಸೇರಿ ಪಿತೂರಿ ಮಾಡಿದ್ರೆ ಅಂತಹ ಕಡೆಗಳಿಗೆ ಅನುದಾನವನ್ನೇ ನೀಡೋದಿಲ್ಲ ಎಂದು ಎಚ್ಚರಿಸಿದ್ದೇನೆ. ಕಾಮಗಾರಿಗಳು ನಿಜವಾಗಿಯೂ ಕಳಪೆಯಾಗಿದ್ರೆ ಅದರ ಮುಂದುವರಿಯಲು ಬಿಡುವಂತದ್ದು ಬೇಡ. ಹಾರಡಿ ರೈಲ್ವೆ ಸೇತುವೆಯ ತಳಭಾಗದಲ್ಲಿ ಹಿಂದೆ ಹೇಗಿತ್ತು, ಈಗ ಹೇಗಿದೆ ಎಂಬುದನ್ನು ತಿಳಿಯಲಿ. ಬಿಜೆಪಿಯವರಿಗೆ ಹಿಂದೂ ಮುಸ್ಲಿಂ ವಿಭಜನೆ ಮಾಡಲು ಈಗ ಅವಕಾಶವಿಲ್ಲದೆ ಈ ರೀತಿಯ ರಾಜಕೀಯ ಮಾಡ್ತಿದ್ದಾರೆ ಎಂದು ಆರೋಪಿಸಿದ್ರು. ಬೊಳುವಾರಿನಲ್ಲಿ ಭೂ ಸ್ವಾಧೀನಕ್ಕೆ ಸಂಬಂಧಿಸಿ 12 ಮಂದಿ ಪಾಲುದಾರರ ಜಾಗದಲ್ಲಿ 8 ಮಂದಿ ರಸ್ತೆಗೆ ಜಾಗ ನೀಡಲು ಸಿದ್ಧರಿದ್ದು ಅದರ ಕುರಿತು ಸರ್ವೆ ಮಾಡಿಸಲಿದ್ದಾವೆ. ಚತುಷ್ಪಥ ರಸ್ತೆಗೆ ರೈಲ್ವೆ ಅಂಡರ್ ಪಾಸ್ಗೆ ಸಂಬಂಧಿಸಿ ನೈಋತ್ಯ ರೈಲ್ವೆ ಮೈಸೂರು ವಿಭಾಗದಲ್ಲಿ ಅಂತಿಮ ಅನುಮೋದನೆ ಸಿಗಬೇಕಾಗಿದ್ದು ಅದರ ಬಳಿಕ ಟೆಂಡರ್ ಪ್ರಕ್ರಿಯೆ ನಡೆಯಲಿದೆ. ಹಾಲಿ ಡಾಮರ್ ರಸ್ತೆಯಲ್ಲಿ ಹೊಂಡ ಬಿದ್ದ ಜಾಗಕ್ಕೆ ಲಕ್ನೋದ ಹೊಸ ತಂತ್ರಜ್ಞಾನದ ಡಸ್ಟ್ ಬಳಸಲಾಗುತ್ತದೆ ಎಂದರು. ಇನ್ನು ವಿಟ್ಲಾಪೇಟೆ ವಿಸ್ತರಣೆಗೆ ಸಂಬಂಧಿಸಿ ನಮಗೆ ಒತ್ತಾಯ ಪೂರ್ವಕವಾಗಿ ಅಗಲ ಮಾಡಬೇಕಾಗಿದ್ದಿಲ್ಲ, ಆದ್ರೆ ಮುಂದೆಯಾದ್ರೂ ಅಗಲೀಕರಣ ಆಗ್ತದೆ. ಈಗ ಜಾಗ ಬಿಟ್ಟು ಕೊಟ್ರೆ ಪರಿಹಾರ ಸಿಗ್ತದೆ. ಆದ್ರೆ ಮುಂದೆ ಹಳೆ ಕಟ್ಟಡ ತೆಗೆದು ಹೊಸ ಕಟ್ಟಡ ನಿರ್ಮಿಸೋದಾದ್ರೆ ಸೆಟ್ ಬ್ಯಾಕ್ ಬಿಟ್ಟೇ ಕಟ್ಟಬೇಕಾಗ್ತದೆ. ಜನರು ಹೇಗೆ ತೀರ್ಮಾನ ಮಾಡ್ತಾರೆ ಹಾಗೆ ಆಗ್ತದೆ ಎಂದ್ರು. ಇನ್ನು ಈ ಸಂದರ್ಭದಲ್ಲಿ ಪುತ್ತೂರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಉಮಾನಾಥ್ ಶೆಟ್ಟಿ ಪೆರ್ನೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಕೃಷ್ಣಪ್ರಸಾದ್ ಆಳ್ವ, ಯುಟಿ ತೌಸಿಫ್, ಪದ್ಮನಾಭ ಪೂಜಾರಿ, ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಡಾಕ್ಟರ್ ರಾಜಾರಾಮ್ ಕೆಬಿ, ಜಯಪ್ರಕಾಶ್ ಬದಿನಾರು ಉಪಸ್ಥಿತರಿದ್ದರು. ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಆಯ್ತು, ನಾನು ಹೇಳ್ತೀನಿ ಅಲ್ಲ, ಅವರು ಓದಲ್ಲಿ ಒಂದು ಪೈಸೆ ಹಾಕುದಿಲ್ಲ, ಮ್ಯಾಪ್ ಮಾಡ್ಲಿ. ಅವರು ಓದಲ್ಲಿಗೆ ಒಂದು ಪೈಸೆ ಹಾಕುದಿಲ್ಲ, ಮಾಡ್ಲಿ ಅಂತ. ಈಗ ನಾನು ನಿಲ್ಲಿಸ್ತೀನಿ ಆ ಕೆಲಸ. ಮಾಡ್ಲಿಕ್ಕೆ ಆಗ್ತದ? ನಮಗೆ 35 ಕೋಟಿ ತಂದು ಮಾಡ್ಲಿಕ್ಕೆ ಆಗಿದೆ. ಪುತ್ತೂರು ಉಪ್ಪಿನಂಗಡಿ ರಸ್ತೆ ಈಗ ಹೇಗೆ ಆಗ್ತದೆ, ಬೊಳುವಾರಿನಲ್ಲಿ ಹೇಗೆ ಆಗಿದೆ, ಇವರಿಗೆ ಇದನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಇದರಲ್ಲಾದ್ರೂ ಬಂದು ನಾನು ನಿಂತೆ ಏನು ಸ್ವಲ್ಪ ಸಿಲೆಕ್ಟ್ ಕೆಲವು ನಾಯಕರಿದ್ದಾರೆ, ಸ್ವಯಂ ಘೋಷಿತ ನಾಯಕರು, ನಾನು ಆ ನಾಯಕ, ನಾನು ಈ ನಾಯಕ. ಎಂತ ನಾಯಕರು ಇವರೆಲ್ಲ? ಇವರಿಗೆ ಅಧಿಕಾರ ಇರುವಾಗ ಮಾಡ್ಲಿಕ್ಕೆ ಆಯ್ತಾ? ನಾವೀಗ ತರುವುದನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಇವರಿಗೆ ಏನಾದರೂ ಮಾಡಿ ಒಬ್ಬ ಕಲ್ಲು ಎತ್ತುಕೊಂಡು ಹೋಗುದು, ಒಬ್ಬ ನಾಚಿಗೆ ಆಗಬೇಕು. ಇವರಿಗೆಲ್ಲ ನಾಚಿಗೆ ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಅಲ್ಲಿ ಕಲ್ಲು ತಗೊಂಡು ಹೋಗ್ತೀರಾ, ಅಲ್ಲಿ ಒಂದು 3 ಜನ ಜಾಗ ಬಿಡ್ಲಿಲ್ಲ. ತಾಕತ್ತಿದ್ರೆ ಅವರನ್ನು ಎಬ್ಬಿಸುವಂತ ಕೆಲಸ ಮಾಡಿ ಸ್ವಾಮಿ. ನೀವು ಪುತ್ತೂರಿನ ಅಭಿವೃದ್ಧಿಗೆ ಅಡ್ಡ ಬರ್ತೀರಾ? ಅದರಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ತಗೊಳ್ಲಿಕ್ಕೆ ನೋಡ್ತೀರಾ? ಅದರಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಹಾಕೊಂಡು ಅಲ್ಲಿ ನಾನು ಹೇಳಿದೆ, ಅವರು ಮರು ದಿವಸನೇ ಮಣ್ಣು ಹಾಕಿದ್ರು. ನಮ್ಗೇನು ಮಣ್ಣು ಹಾಕ್ಲಿಕ್ಕೆ ಗೊತ್ತಿಲ್ವಾ? ಅಲ್ಲಿ ಅಲ್ಲ, ಅವ್ರಿಗೆ ಗೊತ್ತಿಲ್ವಾ? ಇವರು ಹೇಳಿದ ಹಾಗೆ ಮಾಡ್ಬೇಕಂತ ಏನಾದ್ರು ಇದೆಯಾ? ದಯಮಾಡಿ ಪುತ್ತೂರಿನ ಅಭಿವೃದ್ಧಿ ಏನಾಗ್ತಾ ಇದೆ ಅದಕ್ಕೆ ನೀವು ಸಹಕಾರ ಕೊಡಿ. ಕಳಪೆ ಅಂತ ಹೇಳಿದ್ರೆ ಯಾರನ್ನು ಕೆಲಸ ಮಾಡ್ಲಿಕ್ಕೆ ಬಿಡುವ? ನಾನು ಹೇಳ್ತೀನಲ್ಲ, ಎಲ್ಲಾದ್ರೂ ಕಳಪೆ ಕೆಲಸ ಆದ್ರೆ ನಾವೇ ಬಿಡುವುದಿಲ್ಲ ಕೆಲಸ. ನಾವು ಸಾರ್ವಜನಿಕರ ಹತ್ರ ಹೇಳ್ತೀವಿ, ಕೆಲಸ ಮಾಡಿ ಬಿಡಬೇಡಿ. ಎಲ್ಲಿ ರಸ್ತೆ ಕಳಪೆ ಕಾಮಗಾರಿಗಳಾಗ್ತದೆ ಅಲ್ಲಿ ಕೆಲಸ ಮಾಡಿ ಬಿಡಬೇಡಿ. ನಾನೇ ಹೇಳ್ತೀನಿ. ಇದು 9-10 ಇಂಚಿನ ಕಾಂಕ್ರೀಟ್ ಕ್ಯೂಬ್ ಇಟ್ಟು ಚೆಕ್ ಮಾಡಬೇಕು, ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ 2 ಜನ ಬಿಡ್ತಾ ಇಲ್ಲಲ್ಲ ರೋಡಿಗೆ. ನಾವು ಅದನ್ನು ಪರದಾಟ ಮಾಡಿ ಮಾಡ್ತಾ ಇದ್ವಿ. ನಾವು ಅವರು ಪಕ್ಕದ ಮನೆಯವರ ಹತ್ರ ಕೈಕಾಲು ಹಿಡಿದು ನಾವು ಅದನ್ನು ಮಾಡಿಸುವಂಥದ್ದು. ಜಾಗ ರಸ್ತೆ ಜಾಗ ಕೊಡಿ, ನಿಮಗೆ ಆಮೇಲೆ ದುಡ್ಡು ಕೊಡ್ತೀವಿ ಅಂತ. ಬೊಳುವಾರಿನಲ್ಲಿ ಸಿಂಗಲ್ ರೋಡ್ ಮಾಡೋ ಪ್ಲಾನ್ ಇತ್ತು. ಅಲ್ಲಿ ನಾನು ಹೋಗಿ DC ಅವರ ಹತ್ರ ಗಲಾಟೆ ಮಾಡಿ ಆ ನಗರಸಭೆಯ ಬಿಲ್ಡಿಂಗ್ ಅನ್ನು ಹೊಡೆದು ಹಾಕಿ ಇವತ್ತು 4 ಲೈನ್ ಮಾಡ್ತಾ ಇದ್ದೇವೆ. ನೋಡಿ, ಇನ್ನೊಂದು 15-20 ದಿವಸದಲ್ಲಿ, ಒಂದು ತಿಂಗಳಲ್ಲಿ ಹೇಗೆ ಆಗ್ತದೆ ಅಂತ. ಪುನಃ ನೆಕ್ಕಿಲಾಡಿಯಿಂದ ಪುನಃ 10 ಕೋಟಿ ತಂದಿದ್ವಿ. ಒಂದು ದುಡ್ಡು ತರಲಿಕ್ಕೆ ಎಷ್ಟು ಕಷ್ಟ ಇದೆ. ಇವರು ಅಲ್ಲಿ ನಿಂತುಕೊಂಡು ಪೋಸ್ಟ್ ಕೊಡ್ತಾರೆ, ಅಯ್ಯೋ ಕಲ್ಲು ಒಬ್ಬ ಎತ್ತುಕೊಂಡು ಹೋಗುತ್ತಾನೆ, ಏನು ಹೊತ್ಕೊಂಡು ಹೋಗುದು ಒಬ್ಬರು ಕಲ್ಲು, ಕೂತ್ಕೊಳ್ಳೋದು ಒಬ್ಬರಲ್ಲಿ ಕೂತ್ಕೊಳ್ಳಬೇಕಿತ್ತು ಒಂದು ತಿಂಗಳು. ಈಗ ಈ ಹಿಂದೆ ನಿಮಗೆಲ್ಲ ಗೊತ್ತಿದೆ ಯಾವ ರೀತಿ ಅಂಡರ್ ಪಾಸ್ ಕೆಳಗಡೆ, ರೈಲ್ವೆ ಅಂಡರ್ ಪಾಸ್ ಕೆಳಗಡೆ ಎಷ್ಟೆಷ್ಟು ದೊಡ್ಡ ಗುಂಡಿಗಳು ಬಿದ್ದಿತ್ತು. ಮಳೆಗಾಲದಲ್ಲಿ ನಾವು ಹೇಗೆ ಹೋಗ್ತಾ ಇದ್ವು ಅಂತ ಎಲ್ರಿಗೂ ಗೊತ್ತಿದೆ. ಪುತ್ತೂರಿನ ಜನರಿಗೆ ಎಲ್ರಿಗೂ ಗೊತ್ತಿದೆ. ಈಗ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ. ಇದನ್ನು ಬಿಟ್ಟು ಸೈಡಿಗೆ ಮಣ್ಣು ಹಾಕ್ಲಿಲ್ಲ, ಆ ಸೈಡಿಗೆ ಮಣ್ಣು ಹಾಕ್ಲಿಲ್ಲ. ಯಾರು ಇವರು ಕೇಳಲಿಕ್ಕೆ? ಇನ್ನು ಆ ಕಡೆ ಒಂದು ರಾಷ್ಟ್ರದಲ್ಲಿ ಹೋಗಿ ಪೋಸ್ಟ್ ಕೊಡೋದು, ಇಲ್ಲಿ PDO ನನಗೆ
ಇವರಿಗೆ PDO ಫೋನ್ ಮಾಡುದು, ಆಯ್ತು ಮಾಡಿಸಿ ಅದನ್ನು. ನೀವು ನರಿಮುಗ್ರಲ್ಲಿ ಹೋಗಿದ್ರಲ್ಲ, ಅದನ್ನು ಮಾಡಿಸ್ಲಿಕ್ಕೆ ಆಗ್ತದೆ ನೋಡ್ತೀನಿ ನಾನು. ಸುಮ್ಮನೆ ಇದನ್ನೆಲ್ಲ ಕಟ್ಟಿಕೊಂಡು ಜನ ಏನು ಮೂರ್ಖರಲ್ಲ. ನಿಮ್ಮ ಮೂರ್ಖತನವನ್ನು ನಮಗೆ ತೋರಿಸುವಂಥ ಕೆಲಸವನ್ನು ಮಾಡಬೇಡಿ. ನಮಗೂ ಗೊತ್ತು ರಾಜಕೀಯ ಮಾಡಲಿಕ್ಕೆ. ಇಷ್ಟರೊಳಗೆ ನಿಮಗೆ ಹಿಂದೂ ಮುಸ್ಲಿಂ ಅಂತ ಮಾಡಲಿಕ್ಕೆ ಅವಕಾಶ ಇತ್ತು. ಈಗ ಜನ ಒಟ್ಟಾಗಿದ್ದಾರೆ. ಇವರ ಮಂಗ ಮಾಡ್ತಾರಲ್ಲ, ಇದನ್ನೆಲ್ಲ ಜನ ತಿಳ್ಕೊಂಡಿದ್ದಾರೆ. ಆಗುದಿಲ್ಲ ಇವರಿಂದ ಅಂತ ಗೊತ್ತಿಲ್ವಾ? ಡೆಲ್ಲಿಯಲ್ಲಿ ಹೇಗೆ ಜನ ಸೇರಿದ್ದಾರೆ ಅಂತ. ಇವರು ಇಲ್ಲಿ ಪಡೆದಾಡ್ತಾರೆ. ಇವರು ನಾನು ಇನ್ನು ಮುಂದೆ ಆದರೂ ನಿಮಗೆ ಹೇಳೋದು, ದಯಮಾಡಿ ನಮ್ಮ ಸಂತೆಗೆ ಬರಬೇಡಿ. ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಿ. ನಿಮಗೆ ರಾಜಕೀಯದಲ್ಲಿ ನಿಮಗೆ ಬೇಕಾದಷ್ಟು ಅವಕಾಶಗಳು ಸಿಕ್ಕಿದೆ, ಆಗ ನೀವು ಬಳಸ್ಕೊಳ್ಬೋದಿತ್ತು. ಇನ್ನು ನಿಮ್ಮ ಅಂಗಡಿ ಬಂದಾಗ್ತದೆ ಬಿಡಿ, ಅದಕ್ಕೆ ಅವಕಾಶನೇ ಕೊಡುವುದಿಲ್ಲ. ಮತ್ತೆ ನೀವು ಹೇಳಿ ಹೊಡೆದಾಗಿ ನಾವು ರೋಡ್ ಮಾಡಲಿಕ್ಕೆ ಆಗುದಿಲ್ಲ, ತಿಳ್ಕೊಳ್ಳಿ. ಯಾರಾದರೂ ಇವರನ್ನು ಕರೆದು ರೋಡ್ ಮಾಡಿಸಿ ಅಲ್ಲಿ ಇದು ಮಾಡ್ತಂದ್ರೆ ಆ ರೋಡಿಗೆ ಒಂದು ಪೈಸೆ ಇಡುವುದಿಲ್ಲ. ವೆರಿ ಕ್ಲಿಯರ್. ಮಾಡೋದಿದ್ರೆ ಮಾಡ್ಕೊಳ್ಳಿ ಅವರು. ಈಗ ನಿನ್ನೆ ಅವರು ಆರೋಪ ಮಾಡಿದ್ರು, ನೀವು ಅಕ್ವೈರ್ ಮಾಡಿದ್ರಿ, ರೋಡ್ ಮಾಡಿದ್ದು ಸರಿಯಾ? ಜಾಗ ಅಕ್ವೈರ್ ಮಾಡಿದ್ರೆ ರೋಡ್ ಮಾಡಿ ನೆಕ್ಸ್ಟ್ ಫ್ಯೂಚರ್ ಏನು ಸಮಸ್ಯೆ ಆಗಿದೆಯಾ? ಜಾಗ ಎಲ್ಲೆಲ್ಲಿ ಸರ್ಕಾರದ ಜಾಗ ಇದೆ ಅಲ್ಲೆಲ್ಲ ಜಾಗ ನಾವು ರೋಡ್ ಮಾಡಿಕೊಂಡು ಬಂದಿದ್ದೇವೆ. ಈಗ ಅಲ್ಲಿ 2 ಮನೆಯವರು ಜಾಗ ಬಿಡಲಿಕ್ಕೆ ಅವರು ಕೋರ್ಟಿಗೆ ಹೋಗಿದ್ದಾರೆ. ಅವರ ಜಾಗವನ್ನು ಸರ್ವೆ ಮಾಡಲಿಕ್ಕೆ ಕೂಡ ಅವಕಾಶ ನಾವೀಗ ಕೋರ್ಟಲ್ಲಿ ಕೇಳ್ತಾ ಇದ್ದೇವೆ. ಅಲ್ಲಿ ಸರ್ವೆ ಮಾಡುವಾಗ ಇವರು ರಸ್ತೆಯ ಜಾಗನೇ ಇವರ ಒಳಗಡೆ ಇದೆ. ಇವರು ರಸ್ತೆ ಮಾರ್ಜಿನಲ್ಲಿ ಮನೆ ಕಟ್ಟಿದ್ದಾರೆ. ಅದು ಇದ್ದರೆ ಅದನ್ನು ನಾವು ತೆಗೆಯುವಂಥ ಕೆಲಸವನ್ನು ಮಾಡ್ತೇವೆ. ಯಾವ ಮುಲಾಜಿ ಕೊಡುವುದಿಲ್ಲ. ನಮಗೆ ಸರ್ವೆ ಮಾಡಲಿಕ್ಕೆ ಸರ್ಕಾರಿ ಸರ್ವೆಗೆ ಆಜ್ಞೆ ಆದ ಕೂಡಲೇ ನಾವು ಅದನ್ನು ಸರ್ವೆ ಮಾಡಿ ಎಷ್ಟು ಜಾಗವನ್ನು ತೆಗಿತೇವೆ. ಏನು ಎಲ್ಲ ಬಿಟ್ಟು ಕೊಡುವವರೆಗೆ ಕೂತು ಆಮೇಲೆ ರಸ್ತೆ ಮಾಡಬೇಕಂತ ಇದೆಯಾ? ಅವರಿಗೆ ಕೂಡ ಅಕ್ವಿಸಿಷನ್ಗೆ ಹಾಕಿದ್ದೇವೆ. ಅವ್ರು ಕೊಟ್ಟರೆ ಅವರಿಗೆ ಸರ್ಕಾರಿಯಲ್ಲಿ 3 ಪಟ್ಟು ಹಣವನ್ನು ಕೊಡ್ತೇವೆ. ಕೊಟ್ಟವರ ಜಾಗವನ್ನು ಇವತ್ತೆಲ್ಲ ನಾಳೆ ತೆಗೆಯುವುದೇ, ಅದರಲ್ಲಿ ಏನು 2 ಮಾತೇ ಇಲ್ಲ. ಈಗ ರೈಲ್ವೆ ಅಂಡರ್ ಬ್ರಿಡ್ಜಿಗೆ ಕೂಡ 8 ಕೋಟಿ ರೂಪಾಯಿ ದುಡ್ಡನ್ನು ತಂದಿದ್ದೀವಿ. ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇವರಿಗೆ ಅವರ ಮನ ಉಳಿಸಲಿಕ್ಕೆ ನಾವು ಪ್ರಯತ್ನವನ್ನು ಪಟ್ಟಿದ್ದೇವೆ. ಅದರಲ್ಲಿ 12 ಜನ ಪಾಲುದಾರರಿದ್ದಾರೆ. 8 ಜನ ಅವ್ರ ಒಪ್ಪಿಗೆಯನ್ನು ನಮಗೆ ರೈಟಿಂಗ್ ಮೂಲಕ ಕೊಟ್ಟಿದ್ದಾರೆ. ಇನ್ನು 4 ಜನ ಮಾತ್ರ ಬಾಕಿ ಇರುತ್ತೆ. ಆ ಪ್ರಕಾರ ನಾವು ತೆಗಿಬಹುದು. ಇನ್ನು ಅಳತೆ ಮಾಡಿ ಅದನ್ನು ಯಾವ ರೀತಿ ಮಾಡಬೇಕು ಅದನ್ನು ಮಾಡ್ತೇವೆ. ಅಲ್ಲಿವರೆಗೆ ಸಿಂಗಲ್ ಲೈನು 12 ಫೀಟು ಮೊದಲಿನ ರಸ್ತೆ ಅಷ್ಟು ರಸ್ತೆ ಇದೆ ಅಲ್ವಾ, ಹೋಗ್ಬೋದಲ್ಲ. ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ಅದು ಆದ ಮೇಲೆ ಮಾಡ್ತೇವೆ. ಅದನ್ನು ಸರ್, ರೈಲ್ವೆದು ಕೆಲಸ ಯಾವಾಗ ಶುರು ಆಗುತ್ತೆ? ರೈಲ್ವೆದು ಈಗಲೇ ನಾವು ನಮ್ಮ ಮೈಸೂರಿನಲ್ಲಿ ಅದು ಫೈನಲ್ ಇದಕ್ಕೆ ಅಪ್ರೂವಲ್ಗೆ ಹೋಗಿದೆ. ಅದಾದ ಕೂಡಲೇ ಇನ್ನೊಂದು 1.5 ತಿಂಗಳಲ್ಲಿ ಟೆಂಡರ್ ಕರೀತೀವಿ ಅಂಡರ್ ಪಾಸ್ಗೆ. ಸರ್, ಅಲ್ಲಿ ಮೋರಿ ಮಾಡ್ತಾ ಇದ್ದಾರೆ. ಮೋರಿ ಅಡಿಯಲ್ಲಿ ADB ಪೈಪ್ ಇದೆ, ಅದು ನಿಲ್ಬೋದಾ? ನೀರಿನ ಪೈಪ್ ಎಲ್ಲಿ? ಅದೇ ರೈಲ್ವೆ ಅರ್ಧ ತೆಗೆದಿಟ್ಟದ್ದು ಮೋರಿ ಅಡಿಯಲ್ಲಿ ಈಗ ಪೈಪ್ ಹೋಗ್ತಾ ಇದೆ. ಅದರ ಅಂಡರ್ ಈಗ ಕಟ್ಟುವಂತ, ಅದರ ಕೆಳಗಡೆ ಹಾಕಬೇಕಷ್ಟೇ. ಅದನ್ನು ಶಿಫ್ಟ್ ಮಾಡೋಕ್ಕಾಗಲ್ಲ. ಈ ಪೈಪ್ ಲೈನ್ ಇದೆ ಅಲ್ವಾ, ಅದು ದೊಡ್ಡ ಪೈಪ್ ಲೈನ್ ಇರುವಂತದ್ದು. ಜಲಸಿರಿ ಶಿಫ್ಟ್ ಮಾಡ್ಬೋದು. ಕೆಳಗಡೆನಾ ಗೊತ್ತಿಲ್ಲ. ಒಂದಲ್ಲ ಒಂದು ಪ್ರೊವಿಷನ್ ಇಟ್ಕೊಂಡಿರ್ಬೋದು. ಯಾಕಂತ ಹೇಳಿದ್ರೆ ಇದು ಕೆಳಗಡೆ ಇದ್ದೀಗ ಅಲ್ಲಿ ನಾವು ಹೊಸ ಲೈನನ್ನು ಹಾಕ್ತಾ ಇದ್ವಿ ಜಲಸಿರಿದು. ಯಾಕಂತ ಹೊಸ ಲೈನ್ ಈ ಲೈನ್ ಎಲ್ಲ ಹಾಕ್ತೀವಿ. ಇನ್ನೊಂದು ಅಂಡರ್ ಪಾಸ್ ಮಾಡ್ತೀವಲ್ಲ, ಅದರ ಕೆಳಗಡೆ ಹೊಸ ಲೈನ್ ಹಾಕ್ತೀವಿ. ಪೈಪ್ ಲೈನ್ ಎಲ್ಲ ಬಂದಿದೆ, ಅದರ ಕೆಳಗಡೆಯಿಂದ ಆ ಕಡೆ ಲೈನಿಗೆಲ್ಲ ಟ್ಯಾಪ್ ಮಾಡ್ಲಿಕ್ಕೆ ಅಲ್ಲಿ ಹೊಸ ಲೈನನ್ನು ಹಾಕ್ತೀವಿ. ಈಗ ಒಂದು ಹೊಸ ಲೈನ್ ಅವ್ರು ಜಲಸಿರಿ ಹಾಕಿದ್ದಿದೆ, ಅದು ಕೆಳಗಡೆ ಇರ್ತದೆ. ವಿದ್ಯುತ್ ಲೈನ್ ಮಾಡ್ತೀವಿ. ವಿದ್ಯುತ್ ಯುಜಿಡಿ ಪ್ಲಾನ್ ಆಗಲಿಲ್ಲ ಅಲ್ಲಿ. ಅದಕ್ಕೆ 1 ಮೀಟರ್ ಗ್ಯಾಪ್ ಇಟ್ಟಿದ್ದೀವಿ ನೋಡಿ ಸೈಡಲ್ಲಿ. ಆ ಕಡೆ ಈ ಕಡೆ 1 ಮೀಟರ್ ಗ್ಯಾಪ್ ಇಟ್ಟಿದ್ದೀವಿ. ಏನಾದರೂ ಸರ್ವಿಸ್ಗೆ ಅದನ್ನು ಕೊಡಬೇಕಷ್ಟೆ. ಅದಕ್ಕಿಂತ ಜಾಸ್ತಿ ರೈಲ್ವೆ ಇದರಲ್ಲಿ ಮಾಡೋಕ್ಕಾಗಲ್ಲ. ನಾವು ಈಗ ಇನ್ನೊಂದು ಮಾಡ್ತೀವಲ್ಲ, ಅದು ಹಿಂದೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ 20 ಮೀಟ್ರಿಗೆ ನಾವು ತಗೊಂಡಿದ್ದೀವಿ. ಈಗ 24 ಮೀಟರ್ ಮಾಡ್ತೀವಿ. ಎಲ್ಲ ಸರ್ವಿಸಸ್ಸು ಆ ಇನ್ನೊಂದು ಅಂಡರ್ ಪಾಸಲ್ಲಿ ಇಡ್ತೇವೆ. ಅದಕ್ಕೆ ನಮಗೆ 8 ಕೋಟಿ ರೂಪಾಯಿ ಮೊದಲು ಕಾಸ್ಟ್ ಆಗ್ತಿತ್ತು. ಈಗ 9.5 ಕೋಟಿ ರೂಪಾಯಿ, ಅದಕ್ಕೆ 1.5 ಕೋಟಿ ರೂಪಾಯಿ ಜಾಸ್ತಿ ಆಗಿದೆ. ಅಂದರೆ ಎಲ್ಲ ಸರ್ವಿಸಸ್ಸು, ಎಲೆಕ್ಟ್ರಿಕಲ್ ಲೈನು, ಬಾಕಿ ಲೈನ್ಗಳೆಲ್ಲ ಇನ್ನೊಂದು ಹೊಸದ್ರಲ್ಲಿ ಮಾಡ್ತೀವಿ. ಇದು ಹಿಂದೆ ಮಾಡಿರುವಂಥದ್ದು. ಇದನ್ನು ಎಕ್ಸ್ಪಾನ್ಷನ್ ಮಾಡೋಕ್ಕೆ ಆಗಲ್ಲ. ಹೊಸದು ಮಾಡೋದ್ರಲ್ಲಿ ಈಗ ಅದರಲ್ಲಿ 2 ಮೀಟರ್ ಜಾಗ ಇಟ್ಟು ಆಲ್ ಸರ್ವಿಸಸ್ ಮಾಡ್ತೀವಿ. ಜಲಸಿರಿ ಸೊಲ್ಯೂಷನ್ಗೆ ಏನಾದರೂ ಸೂಚನೆ ಕೊಟ್ಟಿದ್ದೀರಾ? ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಈ ಮಳೆಗೆ ಡಾಮರು ರಸ್ತೆಗಳು ನಿಲ್ಲುವುದು ಭಾರಿ ಕಡಿಮೆ. ನಮಗೂ ಕೂಡ ನಮ್ಮ ಪುತ್ತೂರು ಪಿನಂಗಡಿ ರಸ್ತೆಗೆ ಡಾಮರೀಕರಣ ಈಗ ಇಲ್ಲಿ ಆಗಿರುತ್ತಾರೆ, ಡಾಮರೀಕರಣನೇ ಸ್ಯಾಂಕ್ಷನ್ ಆಗಿರುತ್ತೆ.
ನಾವು ಅದನ್ನು ಬದಲಾವಣೆ ಮಾಡಿ ಎಕ್ಸ್ಟ್ರಾ ಫಂಡ್ 13.5 ಕೋಟಿ ಎಕ್ಸ್ಟ್ರಾ ತಂದದ್ದು ಹೇಗೆ ಅಂತ ಹೇಳಿದ್ರೆ, ಇಲ್ಲದ್ರೆ 22.5 ಕೋಟಿಯಲ್ಲಿ ಪೂರ್ತಿ ಇತ್ತು. ನಾವು ಪುನಃ 13.5 ಕೋಟಿ ಎಕ್ಸ್ಟ್ರಾ ತಂದು ಇದನ್ನು ಇಲ್ಲಿಗೆ ಸೀಮಿತ ಮಾಡಿ ಕಾಂಕ್ರೀಟ್ ಮಾಡಿರುವಂಥದ್ದು. ನೀವು ನೋಡಿರ್ಬೋದು, ಕಳೆದ ವರ್ಷ 2 ವರ್ಷದ ಹಿಂದೆ 3 ವರ್ಷದ ಹಿಂದೆ ಮಾಡಿರುವಂಥ ರಸ್ತೆ ಈಗಲೇ ಗುಂಡಿ ಬಿದ್ದಿದೆ. ಕೆಲವು ಕಡೆ ಇದಾಗಿದೆ, ಕೆಲವು ಮೇಲೆ ಆಗಿದೆ. ನಾವು ಹೇಳ್ಬೋದಾ ಅದು ಏನು ಅದರಲ್ಲಿ ಏನಿಲ್ಲ, ಕಳಪೆ ಕಾಮಗಾರಿ ಆಗಿದೆ ಅಂತ ಹೇಳ್ಬೋದು. ಇವರು ಕಳಪೆ ಕಾಮಗಾರಿ ಅಂತ ಹೇಳ್ತಾರಲ್ಲ, ಆ ಅಂಡರ್ ಪಾಸ್ ನೋಡಿ, ನ್ಯಾಷನಲ್ ಹೈವೇ ಪಕ್ಕದಲ್ಲಿ ನೋಡಿ, ಇವರು ಅಲ್ಲಿ ಹೋಗಿ ಕಲ್ಲಿ ಹೊತ್ತುಕೊಂಡು ನಿಂತ್ಕೊಳ್ಳಿ. ಇವರು ಇಲ್ಲಿ ಶೋ ಕೊಡುವವರು ಅಲ್ಲಿ ಹೋಗಿ ಅವರಿಗೆ ಹೋಗಿ ಒಮ್ಮೆ ಸೈಡ್ ಮುಚ್ಚಪ್ಪ ಅಂತ ಹೇಳಿದಂತೆ ಮುಚ್ಚಿಲ್ಲಂತೆ ಮರು ದಿವಸ ಮುಚ್ಚಿಸಿ ಅದನ್ನು. ಅದೆಲ್ಲ ಹೋಗುವಂಥದ್ದಲ್ಲ. ಅದಕ್ಕೆ ಸಮಯಾವಕಾಶಗಳಿದೆ, ಆಗಲೇಬೇಕು, ಈ ರೀತಿ ಆಗಬೇಕು. ಅದಕ್ಕೆ ನಾವೆಲ್ಲ ಕಾಂಕ್ರೀಟ್ ಹೋಗುವಂಥದ್ದು. ಈಗ 13 ಕೋಟಿ ರೂಪಾಯಿ ರಸ್ತೆ ಇನ್ನೂ 13 ಟೆಂಡರ್ ಆಗಿದೆ, ನಾಳೆ ನಾಡದಲ್ಲಿ ಓಪನ್ ಆಗ್ತದೆ. ಅದು ಕೂಡ ಕಾಂಕ್ರೀಟು. ಕಬಕದಿಂದ ವಿಟ್ಲಕ್ಕೆ ಹೋಗುವಂಥ ರಸ್ತೆ ಪೂರ್ತಿ 4 ಲೈನ್ ಮಾಡ್ತೀವಿ, ಅದು ಕೂಡ ಕಾಂಕ್ರೀಟ್ ರಸ್ತೆಯನ್ನೇ ಮಾಡ್ತೀವಿ. ಅಲ್ಲ ಸರ್, ಹೊಂಡಕ್ಕೆ ರಸ್ತೆಗಳಲ್ಲಿರುವಂಥ ಈಗ ಬಿದ್ದಿರೋ ಹೊಂಡಕ್ಕೆ ಏನು ಅದು ಮಾಡ್ತಾರೆ? ಮಳೆಗಾಲ ಮುಗಿದ ನಂತರನೇ ಮಾಡಬೇಕು ಹೊರತು ಅದಕ್ಕೆ ಮತ್ತು ಮಾಡ್ಲಿಕ್ಕೆ ಆಗಲ್ಲ. ಅಲ್ಲ, ಈಗ ಡಸ್ಟ್ ಏನಾದರೂ ಹಾಕುವಂಥದ್ದು? ಅದಕ್ಕೆ ಒಂದು ಹೊಸ ಟೆಕ್ನಾಲಜಿ ಅಂತ ಒಂದು ಡಸ್ಟ್ ಪೌಡರ್ ತರಿಸಿದ್ವಿ ಈಗ ಲಕ್ನೋದಿಂದ. ಕಳೆದ ವರ್ಷ ಒಂದು ತರಿಸಿದ್ರು, ಅದು ಫೇಲಿಯರ್ ಆಯಿತು, ಇಲ್ಲಿ ವರ್ಕ್ ಆಗಲಿಲ್ಲ. ಈ ವರ್ಷ ನ್ಯಾಷನಲ್ ಹೈವೇ ಅವರು ನಮ್ಮ PWD ಅವರು ಸೇರಿ ಒಂದು ಹೊಸ ಡಸ್ಟನ್ನು ತರಿಸಿದ್ದಾರೆ. ಇನ್ನು ಪ್ರಾಯೋಗಿಕವಾಗಿ ಉಪಯೋಗ ಆಗ್ತಾ ಇದೆ. ಅದನ್ನೀಗ ತರಿಸಿ ಹಾಕುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಎಲ್ಲ ಕಡೆ ಕಾಂಕ್ರೀಟ್ ಈಗ ನೋಡಿದ್ರೆ ಈಗ ನಮ್ಮ ಬಹುಕನಸಿನ ಯೋಜನೆ UGDಗೆ ಸಮಸ್ಯೆ ಆಗಿದೆ. ಮತ್ತೆ ಅದನ್ನು UGDಗೆ ಕಟ್ ಮಾಡಲೇಬೇಕು. UGDಗೆ ನೋಡಿ, ಈಗ ಮಂಗಳೂರಲ್ಲೆಲ್ಲ ಕಟ್ ಮಾಡ್ತಾರಲ್ಲ, ಕೋರ್ ಕಟ್ಟಿಂಗ್, ಅದರಿಂದ ಕಟ್ ಮಾಡಿಯೇ ಮಾಡಬೇಕಾಗ್ತದೆ. ಸರ್ವಿಸ್ ಈಗ ನೋಡಿ ನಮ್ಮಲ್ಲಿ ಮಾಡುವಂಥ UGD ಏನಿದೆ ಅಂತ ಹೇಳಿದ್ರೆ ವಾಕ್ಯೂಮ್ ಸಿಸ್ಟಮ್ ಇದು ನಾವು ಮಾಡೋದು. ಆ ವಾಕ್ಯೂಮ್ ಸಿಸ್ಟಮಲ್ಲಿ ಮಾಡುವುದು ಅಂತ ಹೇಳಿದ್ರೆ ಅದಕ್ಕೆ ಡೀಪ್ ಹೋಗ್ಲಿಕ್ಕಿಲ್ಲ, ಅದು ಗ್ರಾವಿಟಿ ಮೇಲೆ ಹರಿಯೋಲ್ಲ. ಅಂದರೆ ಪೈಪ್ ಫೋರ್ಸಲ್ಲಿ ಈಗ ನೀವು ರೈಲ್ವೆಯಲ್ಲಿ ಫ್ಲೈಟಲ್ಲಿ ನೋಡಿದ ಆ ರೀತಿಯಲ್ಲಿ ಹರಿಯುವಂಥದ್ದು ನಾವು ಪ್ಲ್ಯಾನ್ ಮಾಡಿರುವಂಥದ್ದು. ಗ್ರಾವಿಟಿಯಲ್ಲಿ ಹರಿಯುವಂಥದ್ದು ನಮ್ಮ ಪುತ್ತೂರಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅಪ್ ಆ್ಯಂಡ್ ಡೌನ್ ಇರುವಂಥದ್ದು. ಈಗಲೇ 58 ಕೋಟಿ ರೂಪಾಯಿದು DPR ಮಾಡಿ ಗೌರ್ಮೆಂಟಿಗೆ ಒಂದು ಕಡೆ ಸ್ಟೋರ್ ಮಾಡಿ ಮತ್ತೊಂದು ಅಲ್ಲ, ಅದು ವಾಕ್ಯೂಮ್ ಸಿಸ್ಟಮಲ್ಲಿ ಹೇಳಿದ್ದು. ವಾಕ್ಯೂಮ್ ಸಿಸ್ಟಮಲ್ಲಿ ಎಳೆದು ಒಂದು ಕಡೆ STP ಪ್ಲಾಂಟಿಗೆ ಹೋಗ್ತದೆ, ಒಂದು ವೆಟ್ವೆಲ್ಗೆ ಹೋಗ್ತದೆ, ವೆಟ್ವೆಲ್ಲಿಂದ ಮತ್ತೆ ಗ್ರಾವಿಟಿಯಲ್ಲಿ ಅಲ್ಲಿಗೆ ಹರಿತದೆ. ನಾವೊಂದು STP ಪ್ಲಾನ್ ಮಾಡಿದ್ದೀವಿ, ಅಲ್ಲಿಗೆ ಹೋಗ್ತದೆ, ಅಲ್ಲಿ ಕ್ಲೀನಾಗಿ ತೋಡಿಗೆ ನೀರು ಹೊಡೆದು ಹೋಗ್ತದೆ. ಸೊ ಇದಕ್ಕೆ ಏನು ಜಾಸ್ತಿ ಡೀಪ್ ಬೇಡ, ಮತ್ತು ಪೈಪ್ ಮಾತ್ರ ಇಷ್ಟೇ 6 ಇಂಚಿದು ಪೈಪ್ ಬೇಕಾಗುವಂಥದ್ದು. ಆದರೂ ನೀವು ಹೇಳಿದಾಗೆ ಕಟ್ ಮಾಡೋದು ಮಾಡಲೇಬೇಕಾಗ್ತದೆ. ನಾವು ಅದಕ್ಕೆ DPR ಮಾಡುವಾಗ ಕಟ್ ಮಾಡೋದು, ರೀಫಿಲ್ ಮಾಡೋದು ಎಲ್ಲ ಕಾಸ್ಟನ್ನು ಸೇರಿಸೇ ಮಾಡುವಂಥದ್ದು. STP ಪ್ಲಾಂಟ್ ಇದು ಆಗ್ತಾ ಇದೆ. ಇನ್ನು ಅಧಿಕಾರಿಗಳು ಒಂದು ಹಂತ ಮೇಲೆ ತಗೊಂಡು ಬರಬೇಕು. ಈಗಲೇ ಮೊನ್ನೆ 2-1 ಮೀಟಿಂಗನ್ನು ಮಾಡಿದ್ದೀವಿ. STP ಪ್ಲಾಂಟ್ ಅಲ್ಲೇ ಮಾಡ್ತೀವಿ, ಅದರಲ್ಲಿ ಬದಲಾವಣೆಗಳೇನಿಲ್ಲ. ವೆಟ್ವೆಲ್ಗೆ ಈಗ ಮಲಿಂಗೇಶ್ವರ ದೇವಸ್ಥಾನದ ಎಲ್ಲ ತಗೊಂಡು ವೆಟ್ವೆಲ್ದು ನಮ್ಮ ಹಳೆಯ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿ ವೆಟ್ವೆಲ್ ಮಾಡ್ತೀವಿ. ಇದು ಬರದೇ STP ಪ್ಲಾಂಟ್ ಮಾಡೋಕ್ಕಾಗಲ್ಲ. ಬರೀ STP ಪ್ಲಾಂಟಿಗೆ ದುಡ್ಡು ಸ್ಯಾಂಕ್ಷನ್ ಆಗಿದೆ 20 ಕೋಟಿ ರೂಪಾಯಿ. ಅದಕ್ಕೆ ವೆಟ್ ಬೇಕಲ್ಲ, ವೆಟ್ ಬೇಕಾದರೆ ಮಾತ್ರ, ಇಲ್ಲದ್ರೆ 2 ವರ್ಷದಲ್ಲಿ 20 ಕೋಟಿ ರೂಪಾಯಿ ಹೋಗ್ಬಿಡ್ತದೆ. ದುಡ್ಡು ಸ್ಯಾಂಕ್ಷನ್ ಆಗಿ ಕಾಂಟ್ರಾಕ್ಟ್ ಫೈನಲ್ ಆಗಲಿ ಬಾಕಿ ಇದೆ. DPR ಮಾಡಲಿಕ್ಕೆ ಆಗ್ತಾ ಇದೆ. ಅದೇನೀಗ ಅಲ್ಲಿ ಆ ಕಾಂಪ್ಲಿಕೇಶನ್ ಇರುವಂಥದ್ದು. ಅಲ್ಲಿ DPR ಮಾಡಲಿಕ್ಕೆ ಈಗಲೇ ತಯಾರು ಮಾಡ್ತಾ ಇದ್ದಾರೆ, ಕೋರ್ಟಲ್ಲಿ ಕೂಡ ನಡೀತಾ ಇದೆ. ಬಟ್ ನಾವು ಅಲ್ಲಿ ಅದರ ಒಳಗಡೆ ಹಾಕೋದ್ರಲ್ಲಿ ಏನು ವ್ಯತ್ಯಾಸಗಳಿಲ್ಲ. STP ಪ್ಲಾಂಟ್ ಅಲ್ಲೇ ಬರ್ತದೆ. ಸರ್ವೆ ಮಾಡಿಸಿದ್ದೀವಿ. ಅದರಲ್ಲಿ ಎಲ್ಲಿ ಬರ್ತದೆ, ಹೇಗೆ ತೆಗಿಲಿಕ್ಕೆ ಆಗ್ತದೆ ಅಂತ ನೋಡಿದ್ದೀವಿ. DC ಅವರಿಗೆಲ್ಲ ರಿಪೋರ್ಟನ್ನು ಮಾಡಿದ್ದೀವಿ. DC ಅವರು ಆದೇಶ ಮಾಡಿದ ಕೂಡಲೇ ತೆಗಿತೀವಿ.